ನೀವು ಹೇಳಿದಂತ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಇತರ ಸಮುದಾಯದವರು ಈ ವರದಿ ಏನಾದರೂ ಜಾರಿಗೆ ಬಂದುಬಿಟ್ರೆ ಬಡವರು ಅಂತಿರೋರು, ತುಂಬಾ ಕಷ್ಟದಲ್ಲಿರೋರು ನತದೃಷ್ಟರಾಗ್ಬಿಡ್ತಾರೆ ಅನ್ನುವಂಥ ಭಾವನೆ ಇದೆ. ಒಂದು ನಿಮಗೆ ಹೇಳ್ಬಿಡ್ತೀನಿ, ಇದನ್ನ ರಿವರ್ಸ್ ಆಗಿ ವಿಚಾರ ಮಾಡಿ. ಲಿಂಗಾಯತೊಳಗ ತುಳಿತಕ್ಕೊಳಗಾದಂಥವ್ರು, ಆರ್ಥಿಕವಾಗಿ ಸಮಸ್ಯೆಗಿರೋಂಥವ್ರು, ಅವ್ರಿಗೂ ಇದರಿಂದ ಲಾಭ ಆಗುತ್ತೆ. ಒಕ್ಕಲಿಗರ ಸಮಾಜದೊಳಗೆ ಎಲ್ಲರೂ ಶ್ರೀಮಂತರಿದ್ದಾರ? ಒಕ್ಕಲಿಗರೊಳಗೆ ಇಲ್ಲ. ಹಿಂದುಳಿದ ವರ್ಗದಾಗ ಎಲ್ಲರೂ ಶ್ರೀಮಂತ ಬಡವರೇ ಇದ್ದಾರ? ಅದ್ರಾಗೂ ಶ್ರೀಮಂತರಿದ್ದಾರೆ. ಹಿಂದುಳಿದ ವರ್ಗದಾಗೂ ಶ್ರೀಮಂತರಿದ್ದಾರೆ, ಒಕ್ಕಲಿಗರೊಳಗೆ ಇದ್ದಾರೆ, ಲಿಂಗಾಯತರೊಳಗೆ ಇದ್ದಾರೆ, ಕಷ್ಟದಾಗ ಇದ್ದಾರೆ. ನಾನು ಹೇಳ್ತಾ ಇರೋದು ಇವ್ರಿಗೆಲ್ಲರಿಗೂ ವಿನಂತಿಯನ್ನ ಮಾಡ್ತೀನಿ ಮತ್ತೊಮ್ಮೆ, ಇದು ಶೈಕ್ಷಣಿಕ ಸಾಮಾಜಿಕ ಸರ್ವೆ. ಇದು ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ಅಲ್ಲ. ಜಾತಿ ಜನಗಣತಿ ರಾಜ್ಯದೊಳಗ ದೇಶದೊಳಗ ಮಾಡುವಂಥ ಟೈಮ್ದೊಳಗೆ ನೀವು ಜಾತಿ ಗಣತಿ ವಿಚಾರ ಮಾತಾಡಿ. ಹಾಗಾದ್ರೆ ಈ ಗಣತಿಯ ಮೂಲಕ ಜಾತಿಗಳ ನಡುವಿನ ವಿಭಜನೆ ಆಗ್ತಿದೆ ಅನ್ನುವಂಥ ಟೀಕೆಗೆ ನಿಮ್ಮ ಉತ್ತರ ಏನು? ಟೀಕೆ ಯಾಕಾಗತ್ತೆ? ಕೆಲವೊಂದಿಷ್ಟು ಶಕ್ತಿಗಳು ಮಾತ್ರ ಇದನ್ನ ಮಾತಾಡ್ತಾ ಇದ್ದಾವೆ. ಬಡವರು ಯಾಕೆ ಮಾತಾಡ್ತಾ ಇಲ್ಲ? ಕಷ್ಟದೊಳಗಿರೋವರಿಗೆ ಒಳ್ಳೇದಾಗತ್ತಂತ ಯಾಕೆ ನೀವು ವಿಚಾರ ಮಾಡಂಗಿಲ್ಲ? ಈ ಗಣತಿಯಿಂದ ಸರ್ಕಾರ ಏನಾದ್ರು ಮನಸ್ಸು ಮಾಡಿ ವಾಸ್ತವ ಸತ್ಯ ಬಡವರು, ನಾನು ಒಂದು ನಿಮಗೆ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿದ್ದು ಸರ್ವೆ ಆಗಿದೆ. 54 ಮಾನದಂಡಗಳು, ಜಾತಿ ಕಾಲಮ್ ಇತ್ತ ಇಲ್ಲ. 101% ಅದರೊಳಗೆ ಜಾತಿ ಇದೆ, ಉಪಜಾತಿ ಇದೆ. ಅಷ್ಟೇ. ನೀವು ಯಾಕೆ ಜಾತಿ ಅಂತ ಮಾತಾಡ್ತೀರಿ? ನಿಮಗೆ ಪ್ಲಾಟ್ ಎಷ್ಟಿದಾವೆ, ನಿಮ್ಮದು ಮನೆ ಎಷ್ಟಿದಾವೆ, ನಿಮ್ಮ ಮನೆಯಾಗ ಸಿಲಿಂಡರ್ ಇದೇನೆ, ಏನು ಕಟ್ಟಿಗೆ ಒಲೆ ಇದೇನೆ, ಸೈಕಲ್ ಮೋಟರ್ ಇದಾನೆ, ಸೈಕಲ್ ಇದಾನೆ, ಕಾರ್ ಇದೇನೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು, ನಿಮಗೆ ಮಕ್ಕಳು ಎಷ್ಟು ಮಂದಿ, ನಿಮಗೆ ಮಕ್ಕಳು ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಯಾರ್ಯಾರ್ದು ಎಜುಕೇಶನ್ ಎಷ್ಟಾಗಿದೆ, ಇದಕ್ಕೆ 54 ಮಾನದಂಡಗಳಿದಾವೆ. ನೀವು ಬಹಳ ಸಣ್ಣದಾಗಿ ವಿಚಾರ ಮಾಡ್ತಾ ಇದ್ದೀರಿ. ಆ ಮಾನದಂಡಗಳನ್ನು ನೋಡಿರಿ ನೀವು. ಆಮೇಲೆ ಇದ್ರ ಜೊತೆ ಇನ್ನೂ ಒಂದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಜಾತಿ ಜನಗಣತಿ ಒಳಗ ಭಾಗಿಯಾಗಿದ್ದಾರೆ ಅವರ ಕುಟುಂಬಸ್ಥರು ಮೊಟ್ಟ ಮೊದಲನೇ ಸಹಿ ಇದೆ. ಇದು ಪ್ರತಿ ಒಂದು ಜಿಲ್ಲೆಯ ಕೇಂದ್ರದೊಳಗೂ ಫಾರ್ಮೇಟ್ ಸಿಗುತ್ತೆ. ನೀವು ಅದಕ್ಕೆ ನಾನು ವಿಚಾರ ಹೇಳ್ತಾ ಇರೋದು, ನಿಜವಾದ ಬಡವರಿಗೆ, ನಿಜವಾದ ತುಳಿತಕ್ಕೊಳಗಾದವರಿಗೆ, ನಿಜವಾದ ಕಷ್ಟದೊಳಗಿರುವಂಥವ್ರಿಗೆ ಈ ಗಣತಿಯನ್ನು ಸ್ವೀಕಾರ ಆಗಿ ಇದರಿಂದ ಸರ್ಕಾರ ಏನಾರ ಯೋಜನೆ ಪ್ರಾರಂಭ ಮಾಡಿದ್ರೆ ನಿಜವಾದ ಬಡವರಿಗೆ ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ. 18ರಲ್ಲಿ ನಿಮ್ದೇ ಆಡಳಿತ ಇತ್ತು, ಆಗ ಗಮನ ಹರಿಸಲಿಲ್ಲ. ಆಮೇಲೆ ಬಿಜೆಪಿ ಬಂತು, ಆಗ ಒತ್ತಾಯ ಮಾಡಲಿಲ್ಲ. ಈಗ 2 ವರ್ಷ ಆಡಳಿತ ನಡೆಸ್ತಾ ಇದ್ದೀರಿ, ಈಗ ನಿಮಗೆ ಗಮನಕ್ಕೆ ಬಂದಿದೆ ಗಣತಿ. ನಾನು ಒಂದೇ ಬಿಜೆಪಿ ಅವರಿಗೆ ಕೇಳ್ತೀನಿ, ಈ ಜನಗಣತಿ ಪ್ರಾರಂಭ ಮಾಡಿದ್ದೆ ಯಾರು? ಸಿದ್ದರಾಮಯ್ಯನವರು. ಅವಾಗ ಅವ್ರ ಅವಧಿ ಒಳಗೆ ಕೊಡಲಿಲ್ಲ, ಅವರು ಅವಾಗ ಮುಗಿಲಿಲ್ಲ ಸರ್ವೆ. ಅದು ಮುಗಿದ ಮೇಲೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು, ಅವಾಗ ಯಾಕೆ ಮಾಡಲಿಲ್ಲ? ಒತ್ತಾಯ ನೀವು ಎಷ್ಟರ ಮಟ್ಟಿಗೆ ಮಾಡಿದ್ರಿ ಅನ್ನೋದು ಬಹಳ ಮುಖ್ಯ. ನೀವು ಪ್ರತಿಯೊಂದಕ್ಕೂ ಒತ್ತಾಯ ಅನ್ನೋದಕ್ಕಿಂತ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ನಿಮ್ಮ ಜವಾಬ್ದಾರಿ ಅಲ್ಲ, ಏನೇನು ಕೆಲಸ ಮಾಡ್ಬೇಕನ್ನೋದು ನಿಮ್ಮ ಜವಾಬ್ದಾರಿ. ಅದಾದ್ಮೇಲೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾದರು, ಅವಾಗ ಏನು ಮಾಡಿದ್ರಿ ಬಿಜೆಪಿಯವರು? ಆಯಿತು, ಇವತ್ತು ನಾನು ನಿನ್ನೆ ಒಂದು ರಾಜ್ಯ ಅಧ್ಯಕ್ಷರು ಆದಂಥ ವಿಜೇಂದ್ರ ಅವ್ರದ್ದು ಮತ್ತು ಆರ್ ಅಶೋಕ್ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. ಇದು ಸಿದ್ದರಾಮಯ್ಯನವರ ಬರೆಸಿದಂಥ ವರದಿ. ಹೌದು, ಸಿದ್ದರಾಮಯ್ಯವ್ರು ಬರೆದಂಥ ವರದಿಯಲ್ಲ, ನೀವು ಅಧಿಕಾರದಾಗಿದ್ರಲ್ಲ, ಅವಾಗ ಆ ವರದಿ ತರಿಸಂದು ಅದನ್ನು ನೀವು ವರದಿಯನ್ನು ರಿಜೆಕ್ಟ್ ಮಾಡ್ಬೋದಾಗಿತ್ತು. ಯಾಕೆ ಇಟ್ರಿ ಅದನ್ನು? ಆಮೇಲೆ ನೀವು ಈ ವರದಿ ಜಾರಿ ಮಾಡೋದಕ್ಕಿಂತ ಮೊದಲು ವಿಜೇಂದ್ರ ಇರ್ಬೋದು, ಬೊಮ್ಮಾಯಿಯರ್ ಇರ್ಬೋದು, ಆರ್ ಅಶೋಕರದು ಒಂದು ಸ್ಟೇಟ್ಮೆಂಟ್ ಮಾಡ್ತಿದ್ರಿ. ಏನಂತ? ಜಾತಿ ಜನಗಣತಿಯನ್ನ ಮಾಡಿದ್ರಿ, ಯಾಕೆ ಅದನ್ನು ಜಾರಿ ಮಾಡಲಿಲ್ಲ ಅಂತ. ಈಗ ನಾವು ಕ್ಯಾಬಿನೆಟಿಗೆ ತಂದ ಮೇಲೆ ನಿಮಗೆ ನೋವು ಸ್ಟಾರ್ಟ್ ಆಯ್ತಾ? ನಿಮಗೆ ನಿಜವಾಗಲೂ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇಲ್ವಾ? ಲಿಂಗಾಯತರ ಬಗ್ಗೆ, ನಿಜವಾದ ಲಿಂಗಾಯತ ಬಡವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ? ಬೊಮ್ಮಾಯಿಯವ್ರಿಗೆ ನಿಜವಾದ ಒಕ್ಕಲಿಗರ ಬಡವರಿಗೆ ಬಗ್ಗೆ ಕಾಳಜಿ ಇಲ್ಲ? ಆರ್ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವರಿಗೆ ನಿಜವಾದ ಲಿಂಗಾಯತರು ಕಷ್ಟದಾಗಿದ್ದಾರ ಇರುವಂತ ಲಿಂಗಾಯತರ ಬಗ್ಗೆ ಕಾಳಜಿ ಇಲ್ವಾ? ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಕುರ್ಚಿಗೆ ಸಮಸ್ಯೆ ಬಂದತ್ನಾಗ ಮಾತಾಡ್ತೀವಿ. ಅದಕ್ಕೆ ಈಗ ಎಲ್ಲಿದೆ ಸಮಸ್ಯೆ? ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ಇಲ್ಲ, ಸಮಸ್ಯೆನ ಪ್ರಶ್ನೆ ಇಲ್ಲ. ಇದು ಪ್ರಶ್ನೆ ಏನಿದ್ರು ನಮ್ಮ ಪಕ್ಷದ ನಿರ್ಧಾರಗಳಾಗಂಥದ್ದು, ಬಿಜೆಪಿ ಪಕ್ಷದ ನಿರ್ಧಾರ ಆಗಂತವಲ್ಲ. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಬಡವರಿಗೆ ಇದು ಒಂದು
ಒಳ್ಳೆ ಕೆಲಸ ನಾವು ನಿಮ್ಮ ಕ್ಯಾಬಿನೆಟ್ ನಿನ್ನ ವಿರೋಧನೂ ಮಾಡಿಲ್ಲ. ಈ ಹಿಂದೆ ಸಹಿನೂ ಹಾಕಿದ್ರು ಅವರು. ನೋಡಿ, ಹಿಂದೆ ವಾಸ್ತವ ಸತ್ಯ ಈ ರೀತಿ ಸಹಿ ಮಾಡಿದಾರೋ ಅನ್ನೋದನ್ನೆಲ್ಲವನ್ನು ಅರಿತುಕೊಂಡು ಅದನ್ನು ಪೂರ್ಣ ಪ್ರಮಾಣದೊಳಗೆ ಓದಿ ಸ್ಟಡಿ ಮಾಡಿ 17ನೇ ತಾರೀಕಿಗೆ ಬನ್ನಿ ಅಂತಲೇ ನಾವು ಪೂರ್ಣ ಪ್ರಮಾಣದ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ.